ಪಾರ್ವತೀ ದೇವಿಯನ್ನು ನವರಾತ್ರಿಯ 5ನೇ ದಿನದಂದು ಸ್ಕಂದಮಾತೆಯ ಸ್ವರೂಪದಲ್ಲಿ ಪೂಜಿಸುವುದರ ಹಿಂದಿನ ಕಥೆಯನ್ನು ತಿಳಿಯೋಣ. ಪುರಾಣಗಳಲ್ಲಿ ಹೇಳುವಂತೆ ತಾರಕಾಸುರ ಎಂಬ ರಾಕ್ಷಸನು ಬ್ರಹ್ಮನನ್ನು ಕುರಿತು ತೀವ್ರ ತಪಸ್ಸನ್ನು ಮಾಡಿದನು. ಅವನ ಘೋರ ತಪಸ್ಸಿಗೆ ಪ್ರತ್ಯಕ್ಷನಾದ ಬ್ರಹ್ಮನು ವರ ಕೇಳಲು ಹೇಳಿದಾಗ ಆ ಸಮಯದಲ್ಲಿ ಶಿವನು ತಪಸ್ಸಿನಲ್ಲಿ ಮುಳುಗಿದ್ದನು ಮತ್ತು ವಿವಾಹವಿಲ್ಲದ ಸ್ಥಿತಿಯಲ್ಲಿದ್ದ ಕಾರಣ ಶಿವನು ಮದುವೆಯಾಗುವುದಿಲ್ಲ ಎಂದು ಭಾವಿಸಿ ತಾರಕಾಸುರನು ಶಿವನ ಮಗನನ್ನು ಹೊರತು ಬೇರೆ ಯಾರೂ ತನ್ನನ್ನು ಸಂಹರಿಸಬಾರದು ಎಂದು ವರ ಪಡೆದಿದ್ದ. ರಾಕ್ಷಸನ ಹಿಂಸೆಯಿಂದ ಜಗತ್ತು ನಾಶವಾಗುವುದನ್ನು ತಡೆಯಲು ಮತ್ತು ಸತೀದೇವಿಯ ಅವತಾರವಾದ ಪಾರ್ವತೀ ದೇವಿಯ ಕಠಿಣ ತಪಸ್ಸಿಗೆ ಮೆಚ್ಚಿ ಶಿವ ಪಾರ್ವತಿಯನ್ನು ವಿವಾಹವಾದನು. ನಂತರ ಶಿವಪಾರ್ವತಿಗಳಿಂದ ಜನಿಸಿದ ಮಗನೇ ಕಾರ್ತಿಕೇಯ. ಸ್ಕಂದನು ಬೆಳೆದು ದೊಡ್ಡವನಾದ ಬಳಿಕ ತಾರಕಾಸುರನನ್ನು ಸಂಹರಿಸಿದನು. ಇದರಿಂದ ದೇವಿ ಪಾರ್ವತಿಯು ಲೋಕರಕ್ಷಕನಾದ ಸ್ಕಂದನ ತಾಯಿಯ ರೂಪದಲ್ಲಿ ಸ್ಕಂದ ಮಾತೆಯಾಗಿ ಪ್ರಸಿದ್ಧಳಾದಳು. ಹೀಗಾಗಿ ನವರಾತ್ರಿಯ 5ನೇ ದಿನದಂದು ಲೋಕರಕ್ಷಕನ ಮಾತೆಯಾದ ಸ್ಕಂದಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ. ಸಿಂಹವನ್ನು ವಾಹನವಾಗಿ, ಕೈಯಲ್ಲಿ ಕಮಲವನ್ನು ಹಿಡಿದು, ತೊಡೆಯ ಮೇಲೆ ಸ್ಕಂದನನ್ನು ಕೂರಿಸಿಕೊಂಡಿದ್ದು, ತಾಯಿ ಮಗನ ಸೌಂದರ್ಯಮಯ ಮೂರ್ತಿಯಲ್ಲಿ ಸ್ಕಂದಮಾತೆಯದ್ದು ಮಾತೃತ್ವದ ಪ್ರತೀಕವಾಗಿದೆ. ಮಾತೆಯ ಆರಾಧನೆಯಿಂದ ಸಂತಾನ, ಸಂಪತ್ತು, ಸಮೃದ್ಧಿ ದೊರೆಯುತ್ತದೆ ಎಂದು ನಂಬಲಾಗಿದೆ.